ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಚೆನ್ನಕೇಶವ ದೇವಾಲಯ, ಚನ್ನಗಿರಿ ಪಟ್ಟಣ ಮತ್ತು ತಾಲೂಕು, ದಾವಣಗೆರೆ ಜಿಲ್ಲೆ. ಚನ್ನಗಿರಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯಲ್ಲಿದೆ. ಇದು ದಾವಣಗೆರೆ ಜಿಲ್ಲೆಯಿಂದ 59 ಕಿಲೋಮೀಟರ್ ಮತ್ತು ಶಿವಮೊಗ್ಗ ಜಿಲ್ಲೆಯಿಂದ 44 ಕಿಲೋಮೀಟರ್ ದೂರದಲ್ಲಿದೆ. ಇದು ದಾವಣಗೆರೆ ಜಿಲ್ಲೆಯ ತಾಲೂಕು ಕೇಂದ್ರವಾಗಿ ಮತ್ತು ಅದೇ ಹೆಸರಿನ ತಾಲ್ಲೂಕಿನ ಮುಖ್ಯ ಪಟ್ಟಣವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಬೆಂಗಳೂರು ವಿಭಾಗಕ್ಕೆ ಸೇರಿದೆ. 3D ಲಿಡಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ. ಈ ದೇವಾಲಯವನ್ನು ಸೆರೆಹಿಡಿಯಲು ಲಿಡಾರ್ ಸ್ಕ್ಯಾನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಲಿಡಾರ್ ತಂತ್ರಜ್ಞಾನವು ಹೆಚ್ಚು ನಿಖರವಾದ, ಆಕ್ರಮಣಶೀಲವಲ್ಲದ ಮತ್ತು ಸಮಗ್ರ ದಾಖಲಾತಿ ಹಾಗೂ ವಿಶ್ಲೇಷಣೆಯನ್ನು ಒದಗಿಸುವ ಮೂಲಕ ಪರಂಪರೆಯ ರಚನೆಗಳ ಸಂರಕ್ಷಣೆಗೆ ಪರಿವರ್ತನಾತ್ಮಕ ಅನುಕೂಲಗಳನ್ನು ನೀಡುತ್ತದೆ. 3D ಡಿಜಿಟಲ್ ಮಾದರಿ ಡೇಟಾ. ಲಿಡಾರ್ ಸ್ಕ್ಯಾನ್ ಡೇಟಾವನ್ನು ಬಳಸಿಕೊಂಡು ಪರಂಪರೆಯ 3D ಡಿಜಿಟಲ್ ಮಾದರಿಗಳು ಮತ್ತು ಫ್ಲೈಥ್ರೂ ವಿಡಿಯೋಗಳನ್ನು ರಚಿಸಬಹುದು. ಇದು ಹಲವಾರು ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ಅವುಗಳೆಂದರೆ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ, ವರ್ಧಿತ ಸಂರಕ್ಷಣೆ, ಪ್ರವೇಶಿಸುವಿಕೆ, ಸಂಶೋಧನಾ ಅವಕಾಶಗಳು, ಸುಧಾರಿತ ದಾಖಲಾತಿ ಮತ್ತು ವರ್ಚುವಲ್ ಪ್ರದರ್ಶನಗಳು. 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ತ್ರಿಕೂಟ 3 ಚಿಪ್ಪುಗಳುಳ್ಳ ವಿನ್ಯಾಸವನ್ನು ಹೊಂದಿರುವಂತೆ ಕಾಣಿಸಬಹುದು. ಆದರೆ ಇದನ್ನು ಹೆಚ್ಚು ನಿಖರವಾಗಿ ದ್ವಿಕೂಟ 2 ಚಿಪ್ಪುಗಳುಳ್ಳ ರಚನೆ ಎಂದು ಪರಿಗಣಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಎದುರಾಗಿರುವ 2 ಗರ್ಭಗುಡಿಗಳು ಮಾತ್ರ ಇವೆ. ದಕ್ಷಿಣಕ್ಕೆ ಎದುರಾಗಿರುವ ಪ್ರವೇಶದ್ವಾರವಿದೆ. 4 ಸ್ತಂಭಗಳ ವಿಶಾಲವಾದ ನವರಂಗದೊಳಗೆ ಚೆನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಹೊಂದಿರುವ ಮತ್ತೊಂದು ದಕ್ಷಿಣಕ್ಕೆ ಎದುರಾಗಿರುವ ಗರ್ಭಗುಡಿಯನ್ನು ಹೋಲುವ ಒಂದು ಸಣ್ಣ ಪ್ರದೇಶವಿದೆ. ಇದು ಮೊದಲ ನೋಟದಲ್ಲಿ ತ್ರಿಕೂಟ ರಚನೆಯಂತೆ ತೋರುತ್ತದೆ, ಆದರೆ ಇದು ಪ್ರತ್ಯೇಕ ಗರ್ಭಗುಡಿಯಲ್ಲ. ಗರ್ಭಗುಡಿಗಳು ಮತ್ತು ಅಂತರಾಳದ ದ್ವಾರಗಳು ಸರಳವಾಗಿದ್ದು, 2 ಗರ್ಭಗೃಹದ ಬಾಗಿಲಿನ ಮೇಲ್ಭಾಗ ಗಜಲಕ್ಷ್ಮಿ ಕೆತ್ತನೆಗಳಿವೆ. ಪೂರ್ವಕ್ಕೆ ಎದುರಾಗಿರುವ ಗರ್ಭಗುಡಿಯಲ್ಲಿ ಚೆನ್ನಕೇಶವ ಸ್ವಾಮಿಯ ವಿಗ್ರಹವಿದ್ದರೆ, ಪಶ್ಚಿಮಕ್ಕೆ ಎದುರಾಗಿರುವ ಗರ್ಭಗುಡಿಯಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ಎಂದು ಕರೆಯಲ್ಪಡುವ ಲಿಂಗವಿದೆ. ವಿಶಾಲವಾದ ನವರಂಗದಲ್ಲಿರುವ 4 ಕಂಬಗಳನ್ನು ಲೇತ್ನಿಂದ ಕೆತ್ತಲಾಗಿದೆ. ಅವು ಆಕರ್ಷಕವಾಗಿವೆ. ಕಂಬಗಳನ್ನು ಬೆಂಬಲಿಸುವ ಆವರಣಗಳು ಅಲೆಯಂತಹ ಶೈಲಿಯಲ್ಲಿವೆ. ಕಂಬಗಳ ಬುಡಗಳು ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ. ಕಲ್ಲೇಶ್ವರ ಸ್ವಾಮಿ ಎಂದು ಕರೆಯಲ್ಪಡುವ ಕೇತೇಶ್ವರ ದೇವಾಲಯ. ಕ್ರಿಸ್ತ ಶಕ 1146ರಲ್ಲಿ ಒಬ್ಬ ಧರ್ಮನಿಷ್ಠ ಮಹಿಳೆ ಈ ಸ್ಮಾರಕವನ್ನು ನಿರ್ಮಿಸಿದಳು ಎಂದು ನಂಬಲಾಗಿದೆ. ಈ ದೇವಾಲಯವು ಅಧಿಷ್ಠಾನ, ಭಿತ್ತಿ ಮತ್ತು ಪ್ರಸ್ತಾರ ವಿಭಾಗಗಳನ್ನು ಒಳಗೊಂಡಿದೆ. ಅಧಿಷ್ಠಾನವು ಉಪನ, ಜಗತಿ, ತ್ರಿಪಟ್ಟ, ಕುಮುದ ಮತ್ತು ಕಪೋತ ಘಟಕಗಳನ್ನು ಒಳಗೊಂಡಿದೆ. ಈ ಕಲ್ಲೇಶ್ವರ ದೇವಾಲಯವನ್ನು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅಂತಿಮವಾಗಿ, ಈ ಪ್ರಯತ್ನಗಳು ಭವಿಷ್ಯದ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ನಾವು ನಮ್ಮ ಹಂಚಿಕೆಯ ಇತಿಹಾಸವನ್ನು ರಕ್ಷಿಸಬಹುದು, ಶಿಕ್ಷಣವನ್ನು ಸುಗಮಗೊಳಿಸಬಹುದು ಹಾಗೂ ನಮ್ಮ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಗೆ ಜಾಗತಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಂಶೋಧನೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಎರಡಕ್ಕೂ ಪ್ರಬಲ ಸಾಧನವಾಗಿದೆ. ಈ ದೇವಾಲಯವನ್ನು ಕರ್ನಾಟಕದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು
ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಧನ್ಯವಾದಗಳು.